ಸರ್ ಇದು ಫ್ರೀಡಮ್ ರೈಟ್ ಫಾರ್ ಚೇಂಜ್ ಅಂತ ರಿಜಿಸ್ಟ್ರೇಷನ್ CNG ಪೆಟ್ರೋಲ್ ಅಂತ RC ಕಾರ್ಡ್ ಎಲ್ಲ ಸೇಮ್ ಅದೇ ಮೆನ್ಷನ್ ಆಗಿದೆ. ಈಗ ಬುಕಿಂಗ್ ಸ್ಟಾರ್ಟ್ ಆಗಿದೆ ಇದಕ್ಕೆ? ಬುಕಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆನಾ, ಇನ್ನ ಕಸ್ಟಮರ್ಸ್ ಬರ್ತಿದ್ದಾರೆ, ಎಲ್ಲ ಎಂಕ್ವೈರೀಸ್ ಬರ್ತಿದೆ, ಎಲ್ಲ ಫಾಲೋ ಅಪ್ ಮಾಡಿ ಎಲ್ಲ ಬುಕಿಂಗ್ ತಗೊಂತ ಇದ್ದೀವಿ. ಸರ್ ಎಷ್ಟು ಬುಕ್ ಮಾಡ್ಬೇಕಾದ್ರೆ ಎಷ್ಟು ಅಮೌಂಟ್ ಕಟ್ಟಬೇಕಾಗುತ್ತೆ? ಸರ್ ಬುಕಿಂಗ್ ಅಮೌಂಟ್ 5,000 ಇದೆ. ಆಫ್ಟರ್ವರ್ಡ್ಸ್ ಎಕ್ಸ್ಟ್ರಾ 100 ಪ್ರೈಸ್ ಬಂದ ಮೇಲೆ ನಿಮಗೆ ಆಮೇಲೆ ಲಾಗಿನ್ ಎಲ್ಲ ಮಾಡಿ ಫೈನಾನ್ಸ್ಗೆಲ್ಲ ಇದು 2 kg 200. ಪೆಟ್ರೋಲ್ ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ 65 ಗಂಟೆ ಮೈಲೇಜ್ ಬರ್ಬೋದು. ಇದು ಸೇರಿದ್ರೆ 130 ಗಂಟೆ ಬರುತ್ತೆ. ಪೆಟ್ರೋಲ್ಗೆ 2 ಲೀಟರ್ ಅದು 2 ಲೀಟರ್ಸ್. 2 ಲೀಟರ್ಸ್ ಇದು 2 ಲೀಟರ್ಸ್. 2 ಲೀಟರ್ಸ್ ಅದು 2 ಲೀಟರ್ kg ಇದು. ಇದು ಸೈಡ್ ಪ್ರೊಫೈಲ್. ಇದು ಸೈಡ್ ಪ್ರೊಫೈಲ್ ಕೆಜಿ ಗ್ಯಾಸ್ ಪರ್ ಕೆಜಿ. 2 ಲೀಟರ್ಸ್ ಬಂದು CNG ಟ್ಯಾಂಕ್ ಬರುತ್ತೆ. 2 ಲೀಟರ್ಸ್ 2 kg ಬರುತ್ತೆ. ಪೆಟ್ರೋಲ್ ಬರೀ 2 kg ಬರುತ್ತೆ ನಿಮಗೆ. ಓಕೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಬಜಾಜ್ ಶೋರೂಮ್ ಹತ್ರ ಇದ್ದೀನಿ. ಸೊ ಬಜಾಜ್ ಶೋರೂಮ್ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬಜಾಜ್ ಅಲ್ಲಿ ಒಂದು CNG ವೆಹಿಕಲ್ ಬಂದಿದೆ. ಆ CNG ವೆಹಿಕಲ್ ಎಷ್ಟು ರೇಂಜ್ ಬರುತ್ತೆ ಅಂದ್ರೆ ಒಂದ್ಸಲ ಗ್ಯಾಸ್ ನ ಫಿಲ್ ಮಾಡಿದ್ರೆ ಎಷ್ಟು ರೇಂಜ್ ಓಡಿಸಬಹುದು, ಮತ್ತೆ ಪೆಟ್ರೋಲ್ ವೆಹಿಕಲ್ಗೂ CNG ವೆಹಿಕಲ್ಗೂ ಏನು ಬೆನಿಫಿಟ್ ಇದೆ. ಈ ಸಪೋಸ್ ಪೆಟ್ರೋಲ್ ವೆಹಿಕಲ್ ನೀವೇನು ಓಡಿಸ್ತಾ ಇದ್ರು ಅದ್ರ ಬದಲು CNG ವೆಹಿಕಲ್ ತಗೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಪ್ರತಿಯೊಂದು ಈ ವಿಡಿಯೋನಲ್ಲಿ ತಿಳ್ಕೊತಾ ಹೋಗೋಣ. ಸೊ ಬನ್ನಿ ಶೋರೂಮ್ ಒಳಗಡೆ ಹೋಗೋಣ. ಸೊ ಶೋರೂಮ್ ಅಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಅಥವಾ ಮ್ಯಾನೇಜರ್ ಇರ್ತಾರೆ, ಅವ್ರನ್ನ ಮಾತಾಡಿಸ್ಕೊಂಡು ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ, ಆ ಗಾಡಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಆ ಗಾಡಿ ಇದ್ರೆ ವಿತ್ ಡೆಮೋ ನೋಡೋಣ. ಒಂದ್ ವೇಳೆ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊತಾ ಹೋಗೋಣ. ಓಕೆ, ಗೋವರ್ಧನ್ ಅಂತ ಇಲ್ಲಿ ಬಜಾಜ್ ಶೋರೂಮ್ ಮ್ಯಾನೇಜರ್ ಇದ್ದಾರೆ. ಸೊ ಮ್ಯಾನೇಜರ್ ಅಲ್ಲ, ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಇದ್ದಾರೆ. ಓಕೆ ಸರ್, ನಮಸ್ತೆ. ಆಕ್ಚುಲಿ ನಿಮ್ಗೆ ಗೊತ್ತಿರಬಹುದು, ಫಸ್ಟ್ ಟೈಮು ಇಂಡಿಯಾದಲ್ಲಿ ಬಜಾಜ್ ಅವರು CNG ವೆಹಿಕಲ್ ಬಿಟ್ಟಿದ್ದಾರೆ, ಎಸ್ಪೆಷಲಿ 2 ವೀಲರ್. ಇನ್ನ ಯಾರು ಬಿಟ್ಟಿಲ್ಲ. ಇಂಡಿಯಾಗೆ ಬಿಟ್ಟಿದ್ದಾರೆ, ಬಜಾಜ್ ಮಾತ್ರ CNG ಬಿಟ್ಟಿದ್ದಾರೆ, ಯಾರು ಬಿಟ್ಟಿಲ್ಲ. ಓಕೆ, ಇನ್ನ ಗಾಡಿ ಬಂದೆ ಇನ್ನ ನೋಡಿಲ್ಲ ನಾನು. ಇನ್ನ ಗಾಡಿ ನೋಡಾದ್ಮೇಲೆ ಇನ್ನ ಮಿಕ್ಕಿದ್ದು ಫಿಕ್ಸ್. ಸೊ ನಿಮ್ಗೆ ಆಲ್ರೆಡಿ ಏನೇನಿದೆ ಅಂತ ಆಲ್ರೆಡಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರಲ್ವಾ? ಇನ್ಫಾರ್ಮೇಶನ್ ಇದೆ. ಓಕೆ, ಸೊ ನಮ್ಮ ವೀಕ್ಷಕರಿಗೆ ಸೊ CNG ವೆಹಿಕಲ್ ಬಗ್ಗೆ ಏನೇನಿದೆ ಅಂದ್ರೆ ಎಷ್ಟು ರೇಂಜ್ ಬರುತ್ತೆ ಸರ್? ಮೊದಲನೇದಾಗಿ ಎಷ್ಟು ವೇರಿಯಂಟ್ಸ್ ಬರುತ್ತೆ ಅದು? ಸರ್ 3 ವೇರಿಯಂಟ್ಸ್ ಬರುತ್ತೆ. ಒಂದೇ ಬಂದು ನಿಮ್ಗೆ ಡ್ರಮ್ ಬರುತ್ತೆ. ಡ್ರಮ್ ವಿತ್ ಅಲರ್ಜನ್ ಲೈಟ್ ಬರುತ್ತೆ. ಸೆಕೆಂಡ್ ಬಂದು ಡ್ರಮ್ ಬರುತ್ತೆ ವಿತ್ LED ಲೈಟ್ ಬರುತ್ತೆ. ಥರ್ಡ್ ಬಂದು ಟಾಪ್ ಎಂಡ್ ನಿಮ್ಗೆ ಡ್ರಮ್ ಡಿಸ್ಕ್ ಬರುತ್ತೆ. ಡಿಸ್ಕ್ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ ನಿಮ್ಗೆ. ಇದು ವೇರಿಯಂಟ್ಸ್. ಮತ್ತೆ ಮೈಲೇಜ್ ವ್ಯತ್ಯಾಸ ಇದೆಯಾ ಸರ್? ಸೇಮ್ ಮೈಲೇಜ್ ಬರುತ್ತೆ. ಮೂರು ಒಂದೇ. ಎಷ್ಟು ಬರುತ್ತೆ ಒಂದ್ಸಲ 1 kg ಗ್ಯಾಸ್? ಪರ್ ಕೆಜಿ 2 ಲೀಟರ್ಸ್ ಬಂದು CNG ಟ್ಯಾಂಕ್ ಬರುತ್ತೆ. 2 ಲೀಟರ್ಸ್ 2 kg ಬರುತ್ತೆ. ಪೆಟ್ರೋಲ್ ಬರೀ 2 kg ಬರುತ್ತೆ ನಿಮ್ಗೆ. ಓಕೆ, ಸೊ 1 kg ಎಷ್ಟು ಕಿಲೋಮೀಟರ್ ಓಡಿಸ್ಬೋದು? ಸೊ 1 kg ಅಪ್ರಾಕ್ಸ್ ಅಂದ್ರೆ 110 ಕಿಲೋಮೀಟರ್ಸ್ ಅಂದ್ರೆ 1 kg. 1 kg. ಸೊ ವರ್ತ್ ಮೈಲೇಜ್ ಈಗ 82 ರೂಪೀಸ್ ಆರ್ 83 ರೂಪೀಸ್ ಇದೆ, 85 ರೂಪೀಸ್ ಇದೆ ಪರ್ kg ಇವಾಗ ರನ್ನಿಂಗ್ ಅಲ್ಲಿ ಇರೋದು. ಓಕೆ, ಸೊ 110 ಕಿಲೋಮೀಟರ್ ಪಕ್ಕ ಓಡಿಸಬಹುದು ಅಂದ್ರೆ ಕಂಪನಿ ಮೈಲೇಜ್. ಪ್ರಾಕ್ಟಿಕಲಿ ಒಂದು 100 ಬರ್ಬೋದು. ಟೋಟಲ್ ಆಗಿ ಹೇಳಿರೋದಂದ್ರೆ 330 ಕಿಲೋಮೀಟರ್ಸ್ ಗಂಟ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆನಾ? ಇನ್ನ ಗಾಡಿ ಬಂದಿಲ್ಲ, ಇನ್ನ ನಾವು ಚೆಕ್ ಮಾಡ್ಬೇಕು. ಅದ ಬಂದ ಮೇಲೆ ಎಕ್ಸಾಕ್ಟ್ ಗೊತ್ತಾಗುತ್ತೆ. 330 ಅಂದ್ರೆ ಆಲ್ಮೋಸ್ಟ್. ಸರ್ ಇದು ಫ್ರೀಡಮ್ ರೈಟ್ ಫಾರ್ ಚೇಂಜ್ ಅಂತ. ಫಸ್ಟ್ ಲುಕ್ ಈ ತರ ಬರುತ್ತೆ ನಿಮ್ಗೆ. ಹಿಂಗೆ ಬ್ಯಾಕ್ ಹೋಗ್ತಾ ನಿಮ್ಗೆ ಸೈಡ್ ಲುಕ್ ಬರುತ್ತೆ. ಓಕೆನಾ? ಇದು ಬಂದು ಫಸ್ಟ್ ಟೈಮ್ ಕ್ಲಾಸ್ ಮೊನೋಲೀಟರ್ ಟೈಪ್ ಆಫ್ ಸಬ್ಸ್ಕ್ರಿಪ್ಷನ್ ಅಂತ. ಓಕೆನಾ? ಬ್ಯಾಕ್ ಪೋರ್ಷನ್ ಈ ತರ ಬರುತ್ತೆ ನಿಮ್ಗೆ. ಇದು ಸೈಡ್ ಪ್ರೊಫೈಲ್. ಇದು ಸೈಡ್ ಪ್ರೊಫೈಲು. ಇದು ಫಸ್ಟ್ ಕಲರ್. ಓಕೆನಾ? ಬ್ಲೂ ಕಲರ್. ಇದು ಬಂದು ಬ್ಲಾಕ್ ಕಲರ್. ಓಕೆ, ಬ್ಲಾಕ್ ಕಲರ್, ಬ್ಲೂ ಮತ್ತೆ ಬ್ಲಾಕ್. ಇದು ವೈಟ್ ಮತ್ತೆ ನಿಮ್ಗೆ ಡ್ಯೂಲ್ ಟೋನ್ ಬರುತ್ತೆ. ವೈಟ್, ಬ್ಲಾಕ್, ರೆಡ್ ಇದು ಬರುತ್ತೆ ನಿಮ್ಗೆ. 3 ಟೋನ್ಸ್ ಬರುತ್ತೆ. ಇದು ಬಂದು ನಿಮ್ಗೆ ರೆಡ್, ಮ್ಯಾಟ್ ರೆಡ್ ಬರುತ್ತೆ. ಗ್ಲಾಸಿ ಬರಲ್ಲ, ಮ್ಯಾಟ್ ಬರುತ್ತೆ. ಇದು ಬಂದು ಗ್ರೇ. ಓಕೆ, ಇದೆಲ್ಲ ಗ್ರೇ ಅಂದ್ರೆ ಗ್ಲಾಸಿ ಬರುತ್ತೆ, ಇದು ಎಲ್ಲ ಮ್ಯಾಟ್. ಯಾವುದು? ಎಲ್ಲ ಗ್ಲಾಸಿ ಒಂದೇ. ಗ್ಲಾಸಿ ಬರುತ್ತೆ, ರೆಡ್ ಮಾತ್ರ ಮ್ಯಾಟ್ ಬರುತ್ತೆ. ಓಕೆ, ಅದಾದ್ಮೇಲೆ ನಿಮ್ಗೆ ಟಾಪ್ ಎಂಡ್ ಬಂದು ಇಲ್ಲ, ಟಾಪ್ ಎಂಡ್ ಬಂದು ಎಕ್ಸ್ಟ್ರಾ ಪ್ರೈಸ್ ಇದೆ. ಎಕ್ಸ್ಟ್ರಾ ಪ್ರೈಸ್ 110. ಇದು ಟಾಪ್ ಎಂಡ್ ವೆಹಿಕಲ್ ನಿಮ್ಗೆ. ವಿತ್ ಡಿಸ್ಕ್ ಬರುತ್ತೆ, ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಡಿಸ್ಕ್ ಅಂದ್ರೆ ಫ್ರಂಟ್ ಬ್ಯಾಕ್ ಎರಡಕ್ಕೂ ಬರುತ್ತಾ? ಇಲ್ಲ, ಫ್ರಂಟ್ ಡಿಸ್ಕ್ ಬರುತ್ತೆ ನಿಮ್ಗೆ, ಬ್ಯಾಕ್ ಬಂದು ಡ್ರಮ್ ಬರುತ್ತೆ. ಬ್ಯಾಕ್ ಡ್ರಮ್ ಬರುತ್ತೆ ನಿಮ್ಗೆ. ಇದ್ರಲ್ಲಿ ಏನ್ ಚೇಂಜಸ್ ಏನ್ ಬರಲ್ಲ ನಿಮ್ಗೆ. ಇದು ನೆಕ್ಸ್ಟ್ ಬರೋದಾದ್ರೆ ನಿಮ್ಗೆ ಕಾಂಪ್ಯಾಕ್ಟ್. ಓಕೆನಾ? 16 ಇಂಚ್ ರೇರ್ ವೀಲ್ ಬಂದಿದೆ. ಓಕೆನಾ? ಬ್ಯಾಕ್ ವಿತ್ ಇದು ನಿಮ್ಗೆ ಡ್ರಮ್ ಬರುತ್ತೆ, ಡಿಸ್ಕ್ ಬರಲ್ಲ. ಸೆಕೆಂಡ್ ವೇರಿಯಂಟ್ ನೋಡೋಣ ಅಂತ ಹೇಳಿದ್ರೆ ನಿಮ್ಗೆ ಪೋರ್ಷನ್ ವೈಡ್. ಓಕೆನಾ? ನಿಮ್ಗೆ CNG ಪೆಟ್ರೋಲ್ ಇಲ್ಲಿ ಇದ್ರಲ್ಲೇ ಬರುತ್ತೆ. ನೀವೇನಾದ್ರು ಸೈಡ್ ಎಲ್ಲ ಹಾಕ್ಸ್ಕೋ ಅವಶ್ಯಕತೆ ಇಲ್ಲ. ಥರ್ಡ್ ಪೋರ್ಷನ್ ಬಂದ್ಬಿಟ್ಟು ನಿಮ್ಗೆ ಸೈಡ್ ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಓಕೆನಾ? ಇಂಜಿನ್ ಇದೆಲ್ಲ ಬರುತ್ತೆ. ಈ ಪೆಟ್ರೋಲ್ ಟ್ಯಾಂಕ್ ಕಾಣಿಸ್ತಿದೆಯಲ್ಲ, ಇದ್ರಲ್ಲೇ CNG ಮತ್ತೆ ಪೆಟ್ರೋಲ್ ಎರಡಕ್ಕೂ ಇರುತ್ತಾ? ಪಕ್ಕ ಇರುತ್ತೆ. ಪಾರ್ಟಿಷನ್ ಬರುತ್ತೆ. CNG ಗೆ ಒಂದು ಪಾರ್ಟಿಷನ್ ಬರುತ್ತೆ, ಪೆಟ್ರೋಲ್ ಗೆ ಒಂದು ಪಾರ್ಟಿಷನ್ ಬರುತ್ತೆ ನಿಮ್ಗೆ. ಓಕೆ, ಅದಕ್ಕೆ ಅಂತ ಎಕ್ಸ್ಟ್ರಾ ಇದು ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡಿ, ಇದು ಪೆಟ್ರೋಲ್ದು. ಓಕೆ, ಇವನ್ CNG 2 liters ಆಕ್ಚುಯಲ್ ಪೆಟ್ರೋಲ್ ಟ್ಯಾಂಕ್ ಅಂತ ಬರುತ್ತೆ. ಇದು ಬಂದು ಡೇಟಾ ಮೀಟರ್ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಓಕೆ, ಫೋನ್ ಬೇಕಾದ್ರೆ ರಿಸೀವ್ ಮಾಡಬಹುದು, ಫೋನ್ ಇದ್ರೆ ಕಟ್ ಮಾಡಬಹುದು ಬೇಕಿದ್ರೆ. ಎಲ್ಲ ಇದು ಫೀಚರ್ಸ್ ಬರುತ್ತೆ ನಿಮ್ಗೆ. ಥರ್ಡ್ ವರ್ಡ್ ನಿಮ್ಗೆ ಸೈಡ್ ಆಂಗಲ್.
ಸೈಡ್ ಪೊಸಿಷನ್ ಅಂದ್ರೆ ಇಂಡಿಕೇಟರು, ಇಲ್ಲಿ LED ಲೈಟ್ ಪಕ್ಕ ಯಾವ ತರ ಇರುತ್ತೆ ಅಂತ. ಸೊ ಪರ್ಫಾರ್ಮೆನ್ಸ್ ಬಗ್ಗೆ ಬಂದ್ರೆ ಅಂದ್ರೆ 9.5 PS ಬರುತ್ತೆ, 8000 RPM ಅಂದ್ರೆ ಮ್ಯಾಕ್ಸಿಮಮ್ ಪವರ್ CNG ಗೆ. ಓಕೆ. ಮತ್ತೆ ನಿಮ್ಗೆ ಇದರಲ್ಲಿ ಬಂದು ನಿಮ್ಗೆ ಟಾಪ್ ಸ್ಪೀಡ್ ಬಂದ್ಬಿಟ್ಟು CNG 90.5 ಬರುತ್ತೆ kmpl, ಪೆಟ್ರೋಲ್ 93.4 kmpl ಬರುತ್ತೆ ಟಾಪ್ ಸ್ಪೀಡ್ ನಿಮ್ಗೆ. ಓಕೆನಾ? ಇದಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ 9.7 mm ಟಾಕ್ 5000 RPM ಅಲ್ಲಿ ಟಾಪ್ ಬಂದು CNG ಬಂದು ಪರ್ ಕೆಜಿಗೆ 100 ಬರುತ್ತೆ, 2 kg ಬಂದು 200 km ಬರುತ್ತೆ. ಓಕೆ. ಪೆಟ್ರೋಲ್ ಅಂದ್ರೆ ನಿಮ್ಗೆ 130 ಬರುತ್ತೆ 2 ಲೀಟರ್ಸ್ಗೆ. ಓಕೆ ಓಕೆ ಓಕೆ. ಅಂದ್ರೆ ಇಲ್ಲಿ 2 kg ಇಡ್ಸುತ್ತಲ್ಲ, ಅಂದ್ರೆ ಮೀನ್ಸ್ ಇದ್ ಮಾಡತ್ತಲ್ಲ, ಅದಕ್ಕೆ 200, ಅಂದ್ರೆ 1 kg 100 ಅಂತ. 1 kg 100 ಅಂತ ಲೆಕ್ಕ. 2 kg 200. ಪೆಟ್ರೋಲ್ ಅಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ 65 ಗಂಟೆ ಮೈಲೇಜ್ ಬರ್ಬೋದು, ಎರಡು ಸೈಡ್ 130 ಗಂಟೆ ಬರುತ್ತೆ. ಪೆಟ್ರೋಲ್ಗೆ 2 ಲೀಟರ್ ಅದು 2 ಲೀಟರ್ಸ್, 2 ಲೀಟರ್ಸ್, ಇದು 2 ಲೀಟರ್ಸ್, 2 ಲೀಟರ್ಸ್ ಅದು 2 ಲೀಟರ್ kg ಇದು. ನೆಕ್ಸ್ಟ್ ವೇರಿಯಂಟ್ ಬರೋದು ಅಂದ್ರೆ ನಿಮ್ಗೆ ಸೇಫ್ಟಿ ವೈಸ್ ಇದೆ ನೋಡಿ, CNG ನೋಡಿ. ಓಕೆ. ಟ್ಯಾಂಕ್ ಈ ತರ ಫಿಲ್ ಆಗಿರುತ್ತೆ, CNG ಟ್ಯಾಂಕ್ ಈ ತರ ಫಿಲ್ ಆಗಿರುತ್ತೆ. ಸೊ ಇದು ಒಂದು ಯಾಕ್ರಿ ಇದು CNG. CNG ಫಿಟ್ ಟ್ಯಾಂಕ್ ಕೆಳಗಡೆ ಫಿಟ್ ಆಗಿರುತ್ತಲ್ಲ, ಅಕಸ್ಮಾತ್ ನೀವು ಏನೇ ಡ್ಯಾಮೇಜ್ ಆಗಿರೋನು ಅದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀನಿ. ಡ್ಯಾಮೇಜ್ ಆಗಿರೋ ನಿಮ್ಗೆ ಅಕಸ್ಮಾತ್ CNG ಗೆ ಎಫೆಕ್ಟ್ ಆಗಲ್ಲ ನಿಮ್ಗೆ. ಇವಾಗ CNG ಪರ್ಸೆಂಟೇಜ್ 5% ಲೋ ಟಾಪ್ ಹೋಗ್ತೀವಿ ಅಂದ್ರೆ ಬಸ್ಟ್ ಆಗೋ ಚಾನ್ಸಸ್ ಬರುತ್ತೆ. ಇದರಲ್ಲೆಲ್ಲ ಹಂಗಾಗಲ್ಲ. ಇದು PSO ಸರ್ಟಿಫೈಡ್ CNG ಸಿಲಿಂಡರ್, ಆ ಸಿಲಿಂಡರ್ ಸರ್ಟಿಫೈಡ್ ಆಗಿರುತ್ತೆ. ಓಕೆ. CNG ಇಲ್ಲಿ ಮತ್ತೆ ಫ್ರೇಮ್ಸ್ ಇರುತ್ತೆ ನೋಡಿ, ಇಲ್ಲಿ ಪ್ರೊಟೆಕ್ಟಿವ್ ಫ್ರೇಮ್ಸ್ ಇರುತ್ತೆ. ಈ ಫ್ರೇಮ್ ಗೆ ನಿಮ್ಗೆ ಬೇಕಾದ್ರೆ ನೀವು ಫ್ರೇಮ್ CNG ಅಕಸ್ಮಾತ್ 2 ವರ್ಷ ಆದ್ಮೇಲೆ ನಿಮ್ಗೆ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಫ್ರೇಮ್ ತೆಗೆದು ನೀಟ್ ಆಟೋಮೆಟಿಕ್ ಕ್ಲೀನ್ ಮಾಡ್ಕೋಬಹುದು, ಔಟ್ ಚಾರ್ಜ್ ಕೊಡಬೇಕಾಗುತ್ತೆ. CNG ಸೇಫ್ಟಿ ವೈಸ್ ಏನು ಇದು ಮಾಡಂಗಿಲ್ಲ. ಹೌದು. ಮತ್ತೆ ಫೋರ್ಕ್ ಪ್ರೊಟೆಕ್ಟರ್, ಇದು ಫೋರ್ಕ್ ನಿಮ್ಗೆ ಕಾಣಿಸಲ್ಲ, ಶಾಕ್ ಅಬ್ಸರ್ವರ್ ವೈಟ್ ಕಲರ್ ಕಾಣಿಸಲ್ಲ, ಅದು ಫುಲ್ ಪ್ರೊಟೆಕ್ಟರ್ ಇದು ಹಾಕಿದ್ದಾರೆ ನಿಮ್ಗೆ. ಇನ್ನು ಸ್ಪೆಸಿಫಿಕೇಶನ್ಸ್ ಏನ್ ಬರುತ್ತೆ ಅಂತ ಸ್ಪೆಸಿಫಿಕೇಶನ್. ಓಕೆ. 4 ಸ್ಟ್ರೋಕ್ ಇಂಜಿನ್, ಏರ್ ಕೂಲ್ಡ್ ಬರುತ್ತೆ ನಿಮ್ಗೆ. ಮ್ಯಾಕ್ಸಿಮಮ್ ಟಾರ್ಕ್ ಬಂದು 9.7 mm. ಓಕೆ. 5000 RPM ಬರುತ್ತೆ. ಪೆಟ್ರೋಲ್ ಕೆಪಾಸಿಟಿ 2 ಲೀಟರ್ಸ್ ಇದು ಬರುತ್ತೆ. CNG ಬಂದು 2 kg ಬರುತ್ತೆ. ಓಕೆ. ನೆಕ್ಸ್ಟ್ ಒಂದು ಗ್ಯಾಲರಿ, ಇದು ಬಂದು ಡ್ರಮ್. ಬೇಸಿಕ್ ಬೇಸ್ ವರ್ಸನ್ 95,000 ಸ್ಟಾರ್ಟ್ ಬರುತ್ತೆ. ಇದು ಬಂದು ಡಿಸ್ಕೋ. ಇದು ಸೇಮ್ ಇನ್ನೊಂದು ಡ್ರಮ್ ಬರುತ್ತೆ, ಅದು ಬಂದು ನಿಮ್ಗೆ. ಸೊ ಇದು ಡಿಸ್ಕೋ. ಹೌದು, ಡಿಸ್ಕೋ, ಇದು ಡ್ರಮ್. ಇದು ನಿಮಗೆ ಬೇಸಿಕ್ ಬರೀ 95,000 ಸ್ಟಾರ್ಟ್ ನಿಮ್ಗೆ. ಯಾವುದು ಡ್ರಮ್ ಬ್ರೇಕ್ ಇರೋದು? ಹೌದು, ಡ್ರಮ್ ಬ್ರೇಕ್ ಇರುತ್ತೆ ವಿತ್ ಅಲರ್ಜನ್ ಲೈಟ್ ಅಂದ್ರೆ 95,000 ಸ್ಟಾರ್ಟ್ ಆಗುತ್ತೆ. ನಮ್ಗೆ ಬರೀ LED ಲೈಟ್ ಬೇಕು, ಡ್ರಮ್ ಇದ್ರೆ ಪರವಾಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ 1,05,000 ಸ್ಟಾರ್ಟ್ ಆಗುತ್ತೆ. ಇಲ್ಲ ಡಿಸ್ಕೋ ಇಲ್ಲಿ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಇಲ್ಲಿ ಅವೆಲ್ಲ ಇರ್ಲಿ ಅಂದ್ರೆ ನಿಮ್ಗೆ 1,10,000 ಗಂಟೆ ಬರುತ್ತೆ. ಓಕೆ. ಡಿಸ್ಕೋ LED ಲೈಟ್ ಇರಬೇಕು, ಡಿಸ್ಕ್ ಇರಬೇಕು ಅಂದ್ರೆ 1,10,000 ಎಕ್ಸ್ ಶೋರೂಮ್ ಪ್ರೈಸ್ ಬರುತ್ತೆ. ಓಕೆ. ಇನ್ನ ಆನ್-ರೋಡ್ ಪ್ರೈಸ್ ಇನ್ನ ಮಾಹಿತಿ ಬಂದಿಲ್ಲ, ಮಾಹಿತಿ ಬಂದ ಮೇಲೆ ಎಷ್ಟಾಗ್ಬೋದು ಅಪ್ರಾಕ್ಸಿಮೇಟ್? ನೀವು ಯಾಕಂದ್ರೆ ಬೇರೆ ಗಾಡಿ ಎಲ್ಲ ಮಾರಿರ್ತೀರಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್, ಎಷ್ಟು ಬರುತ್ತೆ ಏನೋ ನಾವು ಹೇಳಕ್ ಆಗಲ್ಲ, ಹಂಗೆ ಅದು ಬಂದಾಗ ಎಕ್ಸಾಕ್ಟ್ ಗೊತ್ತಾಗುತ್ತೆ. ಇದಕ್ಕೇನು ಆಡ್ ಆಗುತ್ತೆ? ಇನ್ಶೂರೆನ್ಸ್ ಪ್ಲಸ್ ರಿಜಿಸ್ಟ್ರೇಷನ್ ಚಾರ್ಜಸ್ ಆಗುತ್ತೆ. ಸೇಮ್ ನಾರ್ಮಲ್ ಹೆಂಗೆ 2 ವೀಲರ್ ಹೆಂಗೆ ಬೈಕ್ ಪೆಟ್ರೋಲ್ ಇರುತ್ತೆ, ಸೇಮ್ ಇದು ಅದಕ್ಕೆ ಆಡ್ ಆಗಿರುತ್ತೆ. ಓಕೆ. ಸೊ ರಿಜಿಸ್ಟ್ರೇಷನ್ ಅಲ್ಲಿ CNG ವಿತ್ ಪೆಟ್ರೋಲ್ ಅಂತ ಇರುತ್ತೆ. ಹೌದು, ರಿಜಿಸ್ಟ್ರೇಷನ್ CNG ಪೆಟ್ರೋಲ್ ಅಂತ. RC ಕಾರ್ಡ್ ಎಲ್ಲ ಸೇಮ್ ಅದೇ ಮೆನ್ಷನ್ ಆಗುತ್ತೆ. ಈಗ ಬುಕಿಂಗ್ ಸ್ಟಾರ್ಟ್ ಆಗಿದೆಯಾ ಇದಕ್ಕೆ? ಬುಕಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಎಲ್ಲರೂ ಒಂದು 25 ಬುಕಿಂಗ್ಸ್ ಎಲ್ಲ ಆಗಿದೆ. ಓಕೆನಾ? ಇನ್ನ ಕಸ್ಟಮರ್ಸ್ ಬರ್ತಿದಾರೆ, ಎಲ್ಲ ಎಂಕ್ವೈರೀಸ್ ಬರ್ತಿದೆ, ಎಲ್ಲ ಫಾಲೋ ಅಪ್ ಮಾಡಿ ಎಲ್ಲ ಬುಕಿಂಗ್ ತಗೊಂತ ಇದ್ದೀವಿ. ಸರ್, ಎಷ್ಟು ಬುಕ್ ಮಾಡ್ಬೇಕು, ಎಷ್ಟು ಅಮೌಂಟ್ ಕಟ್ಟಬೇಕಾಗುತ್ತೆ? ಸರ್, ಬುಕಿಂಗ್ ಅಮೌಂಟ್ 5,000 ಇದೆ. ಆಫ್ಟರ್ವರ್ಡ್ಸ್ ಎಕ್ಸ್ಟ್ರಾ 100 ಪ್ರೈಸ್ ಬಂದ ಮೇಲೆ ನಿಮ್ಗೆ ಆಮೇಲೆ ಲಾಗಿನ್ ಎಲ್ಲ ಮಾಡಿ ಫೈನಾನ್ಸ್ಗೆಲ್ಲ ಇದು ಮಾಡ್ತೀವಿ. ಮಿಕ್ಕಿದ್ದು ಇದಾಗುತ್ತೆ. ಮಿಕ್ಕಿದ್ದೆಲ್ಲ ಸೊ ಲೋನ್ ಫೆಸಿಲಿಟೀಸ್ ಎಲ್ಲ ಇದೆ? ಲೋನ್ ಫೆಸಿಲಿಟಿ ಇದೆ ಸೇಮ್ ಬೇರೆ ಗಾಡಿ ಏನು ತಗೋತೀವಿ ಅದೇ ತರನೇ ಇರುತ್ತೆ? ಸೇಮ್ ಗಾಡಿ. ಓಕೆ ಸರ್, ಯಾವಾಗ ನಾನು ಇವಾಗ ಬುಕ್ ಮಾಡಿದ್ರೆ, ಈಗ ಈ ಮಂತ್ ಮಾಡಿದ್ರೆ ಎಷ್ಟು ದಿನದಲ್ಲಿ ಸಿಗಬಹುದು ಸರ್? ಈ ಮಂತ್ ಬುಕ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ವೀಕ್ ಜೂನ್, ನೆಕ್ಸ್ಟ್ ವೀಕ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಗಾಡಿ ಸಿಗುತ್ತೆ. ಅಪ್ರಾಕ್ಸಿಮೇಟ್ಲಿ 1 ಮಂತ್ ಬೇಕಂತ? ಬೇಕು ಸರ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ. ಸೊ ಇದು ಬಜಾಜ್ CNG ವೆಹಿಕಲ್ ನ ಸ್ಪೆಸಿಫಿಕೇಶನ್. ಸೊ ನಿಮ್ಗೆ ಕನ್ಫ್ಯೂಷನ್ ಕೊಡ್ಬೇಕು ಅಂದ್ರೆ 3 ತರ ವೇರಿಯಂಟ್ಸ್ ಬರುತ್ತೆ. ಒಂದು ಡ್ರಮ್ ಬ್ರೇಕ್ ಇರುತ್ತೆ, ಹ್ಯಾಲೋಜನ್ ಬಲ್ಬ್ ಇರುತ್ತೆ. ಇನ್ನೊಂದು ಡ್ರಮ್ ಬ್ರೇಕ್ ಇರುತ್ತೆ, LED ಹೆಡ್ಲೈಟ್ ಇರುತ್ತೆ. ಇನ್ನೊಂದು ಬಂದು LED ಹೆಡ್ಲೈಟ್ ಪ್ಲಸ್ ಡಿಸ್ಕ್ ಬ್ರೇಕ್ ಇದೆ. ಈ ತರ 3 ವೇರಿಯಂಟ್ಸ್ ಇರುತ್ತೆ. ನಿಮ್ಗೆ ವೇರಿಯಂಟ್ಸ್ ವೈಸ್ ನಿಮಗೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಟಾಪ್ ವೇರಿಯಂಟ್ ಬಂದು ನಿಮಗೆ 1,10,000 rupees ಆಗುತ್ತೆ. ಇದು ಎಕ್ಸ್ ಶೋರೂಮ್ ಪ್ರೈಸ್. ಆನ್ ರೋಡ್ ಪ್ರೈಸ್ ನಿಮಗೆ ಇನ್ನು ಫೈನಲ್ ಆಗಿ ಬಂದಿಲ್ಲ. ಸೊ ಇದಿಷ್ಟು ಬಜಾಜ್ CNG ವೆಹಿಕಲ್ ನ ಇನ್ಫಾರ್ಮೇಶನ್. ಸೊ ನಿಮ್ಗೆ ಈ ಗಾಡಿ ಬೇಕು ಅಂತ ಅನ್ಸುತ್ತೆ, ನೀವು ಗಾಡಿನ ಆಲ್ರೆಡಿ ನಿಯರೆಸ್ಟ್ ಶೋರೂಮ್ ಹೋಗಿ ಬುಕ್ ಮಾಡ್ಕೋಬಹುದು. ಸೊ ನಾನಿವಾಗ 8th ಮೈಲ್ ಶೋರೂಮ್ ಹತ್ರ ಇದೆ, ಬಜಾಜ್ ಶೋರೂಮ್ ಹತ್ರ. ನೀವು ಇಲ್ಲಿ ಬಂದ್ರು ನಿಮ್ಗೆ ಗಾಡಿ ಬುಕಿಂಗ್ ಮಾಡ್ಕೋತಾರೆ, 5,000 rupees ಕೊಟ್ಟು ಬುಕಿಂಗ್ ಮಾಡ್ಕೋಬಹುದು. ಸೊ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್.
ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.